ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವತೆಗಳ ಆಶೀರ್ವಾದದ ಜೊತೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ಹಾಗೆ ಗೈಡ್ ಕೂಡ ಮಾಡುತ್ತೆ. ಹಾಗಾದರೆ ಎಂದಿನಂತೆ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡ್ಕೊಳ್ತಾ, ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ, ನಿಧಾನವಾಗಿ ಆ ಉಸಿರನ್ನು ಹೊರಗಾಗ್ತಾ ಈ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ, ಈಗಿನ ಎನರ್ಜಿಯ ಪ್ರಕಾರ ನೀವು ಹುಡುಕುತ್ತಿರುವ ಶಾಂತಿ, ಪ್ರೀತಿ, ಕೆಲವು ಪ್ರಶ್ನೆಗಳ ಉತ್ತರಗಳು ಇವೆಲ್ಲವೂ ಹೊರಗಿನ ಲೋಕದಲ್ಲಿ ಇಲ್ಲವೇ ಇಲ್ಲ. ನೀವು ಯಾರಾದರೂ ವ್ಯಕ್ತಿಯಲ್ಲಿ, ಹಾಗೆ ಸಂಬಂಧದಲ್ಲಿ, ಅಥವಾ ಒಂದು ಪರಿಸ್ಥಿತಿಯಲ್ಲಿ, ಒಂದು ವಿಚಾರದಲ್ಲಿ ಅದನ್ನು ಹುಡುಕ್ತಿದ್ದೀರಾ ಅಂದರೆ ಅದರಿಂದ ನೀವು ಇನ್ನಷ್ಟು ದೂರವಾಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಅಂದರೆ ನೀವು ಹುಡುಕ್ತಾ ಇರುವುದು ನಿಮ್ಮೊಳಗೆ ಇದೆ. ನಿಮ್ಮಲ್ಲಿ ಒಂದು ಆತ್ಮವೆಂಬ ದೀಪ ಇದೆ. ಆ ದೀಪವನ್ನು ಹೊರಗಿನ ಜನರು ಬೆಳಗಿಸಲು ಸಾಧ್ಯವಿಲ್ಲ, ಅದನ್ನು ನೀವೇ ಬೆಳಗಿಸ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಉಪದೇಶ ಸಿಗ್ತಾ ಇದೆ. ಇಲ್ಲಿ ನಿಮ್ಮೊಳಗಿರುವ ಆತ್ಮ ಹೇಳ್ತಾ ಇದೆ, ನಾನು ದೇವರು, ನಾನು ನಿನ್ನ ಆತ್ಮ, ನಾನು ನಿನ್ನ ನಿಜವಾದ ಪ್ರೀತಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ನೀನು ಹೊರಗೆ ಹುಡುಕ್ತಾ ಹೋದಷ್ಟು ನೀನು ನಿನ್ನೊಳಗಿನ ಸತ್ಯದಿಂದ ದೂರವಾಗ್ತೀಯಾ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಮೆಸೇಜ್ ಈ ಸಮಯದಲ್ಲಿ ನಿಮ್ಮ ಅಂತರಾತ್ಮ ತಿಳಿಸ್ತಾ ಇದೆ. ಆದರೆ ನೀವು ಒಂದು ಕ್ಷಣ ನಿಂತು ನಿಮ್ಮೊಳಗೆ ನೀವು ನೋಡಿದಾಗ, ಶಾಂತವಾಗಿ ನೀವು ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಶರಣಾದಾಗ ಖಂಡಿತವಾಗಿಯೂ ಕೆಲವು ವಾಸ್ತವ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ತೀರಾ. ಯಾವ ನಿರ್ಧಾರವನ್ನು ಈ ಸಮಯದಲ್ಲಿ ತಗೊಳ್ಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಅಂದರೆ ನಿಮ್ಮ ಅಂತರಾತ್ಮ ನಿಮ್ಮನ್ನು ಗೈಡ್ ಮಾಡುತ್ತೆ. ಪ್ರತಿದಿನ ನಿಮ್ಮೊಳಗಿನ ನಿಮ್ಮ ಮೇಲಿನ ನಂಬಿಕೆಯನ್ನು ನೀವು ಕಾಪಾಡಿಕೊಳ್ಬೇಕು. ಅಂದರೆ ಯಾರದ್ದೋ ಒಂದು ನೆಗೆಟಿವ್ ಮಾತುಗಳಿಂದ ಆಗಿರ್ಬೋದು, ಜೀವನದ ಕೆಲವು ಅಹಿತಕರ ಘಟನೆಗಳಿಂದ ಆಗಿರ್ಬೋದು, ಇಲ್ಲ ಕೆಲವು ಸೋಲುಗಳಿಂದ ಆಗಿರ್ಬೋದು, ನಿಮಗೆ ಸಿಗದೇ ಇರುವ ಕೆಲವು ಸಂತೋಷ, ಕೆಲವು ವಿಚಾರಗಳಿಂದ ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳುವ ಬದಲು ಅದನ್ನು ದೂರ ತಳ್ಳಬೇಕು. ಅಂದರೆ ಅವೆಲ್ಲವೂ ನನಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವ ಪಾಸಿಟಿವ್ ಎನರ್ಜಿಯೊಂದಿಗೆ ಆ ಅನುಭವಕ್ಕೆ ನೀವು ಫೀಲ್ ಆದಾಗ ಅವು ಹತ್ತಿರ ಬರ್ತಾ ಹೋಗುತ್ತೆ, ಆಕರ್ಷಣೆ ಆಗ್ತಾ ಹೋಗುತ್ತೆ. ನೀವೆಷ್ಟು ನಿಮ್ಮ ಜೀವನವನ್ನು ನಿಮ್ಮನ್ನು ಸಾರವಾಗಿ ನೋಡ್ತಾ ಹೋಗ್ತಿರೋ, ಇಷ್ಟೇ ನನ್ನ ಬದುಕು, ಇದೇ ರೀತಿ ಕಷ್ಟ ದುಃಖ, ನಾನು ಅಂದ್ಕೊಂಡಿದ್ದೇನು ನಡೀತಾ ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ಹತ್ರ ನೆಮ್ಮದಿನೇ ಇಲ್ಲ ಅಂತ ನೀವು ಏನು ಹೇಳ್ತಾ ಹೋಗ್ತಿರೋ ಅದೇ ನಿಮ್ಮ ಸಚೇತ ಮನಸ್ಸು ಜಾಗೃತ ಮಾಡಿಕೊಡುತ್ತೆ. ಅಂದರೆ ನೀವು ಅದನ್ನೇ ಆ ಫ್ರೀಕ್ವೆನ್ಸಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಅಂದರೆ ನೀವು ಏನನ್ನು ಧ್ಯಾನಿಸ್ತಾ ಇದ್ದೀರಾ, ದಿನನಿತ್ಯ ನೀವು ಇಂಥ ವಿಚಾರಗಳನ್ನ ಇಗ್ನೋರ್ ಮಾಡಬೇಕೇ ವಿನಃ ಇವುಗಳನ್ನೇ ಧ್ಯಾನಿಸ್ತಾ ಇದ್ದೀರಾ. ಅಂದರೆ ಅವುಗಳನ್ನೇ ಪದೇ ಪದೇ ಮನಸ್ಸಲ್ಲಿ, ನನ್ನ ಹತ್ರ ಅದಿಲ್ಲ, ನಾನು ಇನ್ನೊಬ್ಬರ ಹತ್ರ ಅಂದರೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ನೋಡಿ ಯಾವ ರೀತಿ ಇದ್ದಾರೆ, ನನಗೆ ಯಾಕೆ ಈ ರೀತಿ ಸಮಸ್ಯೆ, ನಾನು ಜೀವನದಲ್ಲಿ ತುಂಬ ಕಷ್ಟಪಡ್ತಾ ಇದ್ದೀನಿ, ಹಾಗೆ ನಾನು ಕೂಡ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡ್ತಿದ್ದೀನಿ, ನನಗೆ ಯಾಕೆ ಪ್ರತಿಫಲ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ. ಹಾಗಾಗಿ ಅದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾಯಿಲ್ಲ, ಇದೇ ಬ್ಲಾಕೇಜ್ ಕಾಣಿಸ್ತಾ ಇದೆ. ಈ ರೀತಿ ನೆಗೆಟಿವ್ ಥಾಟ್ಸ್ಗಳನ್ನು ನಿಮಗೆ ನೀವೇ ಹೇಳ್ಕೊಳ್ಳೋದನ್ನು ಬಿಟ್ಟು, ನನ್ನ ಬಳಿ ಒಂದು ಸಂತೋಷ, ನೆಮ್ಮದಿಯ ಜೀವನ ಇದೆ, ಕುಟುಂಬ ಇದೆ, ಸಂತೋಷ ಇದೆ, ಹಣ ಇದೆ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿ. ಖಂಡಿತ ಒಂದು ಶ್ರೀಮಂತಿಕೆಯ ಗುಣಗಳು ನಿಮ್ಮಲ್ಲಿ ಇದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು. ಫೀಲ್ ಮಾಡಿದಾಗ ಅದೇ ಎನರ್ಜಿ ನಿಮ್ಮ ಕಡೆ ಒಂದು ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನನ್ನೊಳಗೆ, ನನ್ನ ಹತ್ತಿರ ಎಲ್ಲ ರೀತಿಯ ಒಂದು ಸತ್ಯ ಅನ್ನೋದು, ಒಳ್ಳೆಯದನ್ನೋದು ಇದೆ ಅನ್ನೋ ರೀತಿಯಲ್ಲಿ ನೀವು ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ನಿಮ್ಮೊಳಗಿನ ಒಂದು ಸತ್ಯವಾದ ವಾಯ್ಸನ್ನು ಕೇಳುವ ಸಮಯ ಇದಾಗಿದೆ. ನೀವು ಹುಡುಕ್ತಾ ಇರುವ ಪ್ರೀತಿ, ನೀವು ಹುಡುಕ್ತಾ ಇರುವ ದೇವರು, ನೀವು ಹುಡುಕ್ತಾ ಇರುವ ಉತ್ತರ ಎಲ್ಲವೂ ನಿಮ್ಮೊಳಗೆ ಇದೆ. ಅಂದರೆ ಆ ಫ್ರೀಕ್ವೆನ್ಸಿಯನ್ನು ನೀವು ಯಾವ ರೀತಿ ಮುಂದೆ ಕಳಿಸ್ತೀರೋ ಆ ಫ್ರೀಕ್ವೆನ್ಸಿ, ಆ ಒಂದು ಹಣ, ಆ ಸಂಪತ್ತು, ಆ ಪ್ರೀತಿ, ಆ ಪ್ರಶ್ನೆಗೆ ಉತ್ತರ ಎಲ್ಲವನ್ನು ನಿಮ್ಮ ಕಡೆ ತಂದುಕೊಡುತ್ತೆ. ಯಾವ ರೀತಿ ಒಂದು ಪ್ರೀತಿಯನ್ನು ನೀವು ಬಯಸ್ತಾ ಇದ್ದೀರಾ. ಈಗ ನಿಮಗೆ ಮದುವೆ ಆಗ್ತಾ ಇರೋದು ತಡ ಆಗ್ತಾ ಇದೆ ಅಲ್ವಾ, ಇದಕ್ಕೊಂದು ಇಲ್ಲಿ ನಾನೊಂದು ಗೈಡೆನ್ಸ್ ಯಾವ ರೀತಿ ಬರ್ತಾ ಇದೆ ಅಂದರೆ ಅದನ್ನು ನಿಮಗೆ ವಿಸ್ತಾರವಾಗಿ ತಿಳಿಸ್ತೀನಿ. ನಿಮಗೊಂದು ಸುಂದರವಾದ ಕುಟುಂಬ ಬೇಕು ಅನ್ನೋದು ಆಸೆ ಇದೆ. ಅಂದರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಒಂದು ಪ್ರೀತಿ, ನಂಬಿಕೆಯಿಂದ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೊತೆ ಸ್ಪಂದಿಸುವಂಥ ಒಬ್ಬ ಗಂಡ ಬೇಕು, ಇಲ್ಲ ಒಂದು ಹೆಣ್ಣು ಬೇಕು. ಒಟ್ಟು ಒಂದು ಸುಂದರವಾದ ಕುಟುಂಬ, ಆ ರೀತಿಯ ಒಂದು ಚಿತ್ರವನ್ನು ನೀವು ಬಿಡಿಸಿಟ್ಕೊಳ್ಳಿ. ಅಂದರೆ ಇದೊಂದು ಮ್ಯಾನಿಫೆಸ್ಟ್ ಆಗುತ್ತೆ. ಅಲ್ಲಿ ಒಂದು ಗಂಡ ಹೆಂಡತಿ, 2 ಜನ ಮಕ್ಕಳು, ಇಲ್ಲ ಒಂದು ಮಗು, ಅತ್ತೆ ಮಾವ, ಈ ರೀತಿಯಾಗಿ ಒಂದು ಕುಟುಂಬ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಒಂದು ಕಲ್ಪನೆ ಇದೆಯಲ್ಲ, ಒಂದು ಶುದ್ಧವಾಗಿರಬೇಕು. ಅಂದರೆ ಅತ್ತೆ ಮಾವ ಬೇಡ, ಗಂಡ ಒಬ್ಬರೇ ಇರಬೇಕು ಅನ್ನೋ ರೀತಿಲಿ ಇರಬಾರ್ದು. ಅದು ಎಲ್ಲರೂ ಇರಬೇಕು ಆ ಕುಟುಂಬದಲ್ಲಿ. ಆ ರೀತಿಯಾಗಿ ನೀವು ಯಾವ ರೀತಿ ಒಂದು ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗ್ತಿರೋ, ಅಂದರೆ ಕಳಿಸ್ತಿರೋ ವೇಗವಾಗಿ ಒಂದು ಬ್ರಹ್ಮಾಂಡಕ್ಕೆ, ಒಂದು ಗುರುವಿಗೆ, ಒಂದು ದೇವರಿಗೆ ನಿಮ್ಮ ಶುದ್ಧವಾದ ಒಂದು ಪ್ರಾರ್ಥನೆಯನ್ನು ಕಳಿಸ್ತಿರಲ್ಲ, ಅದು ಫಲ ಕೊಡುತ್ತೆ. ಅದು ಬಿಟ್ಟು ಅದರಲ್ಲಿ
ಅದರಲ್ಲಿ ಯಾವುದೇ ರೀತಿ ಒಂದು ಕಲ್ಮಶ ಇರಬಾರ್ದು, ಸ್ವಾರ್ಥ ಇರಬಾರ್ದು, ಯಾವುದೇ ರೀತಿ ಒಂದು ಕೆಟ್ಟ ಉದ್ದೇಶ ಇರಬಾರ್ದು, ಯಾರೂ ಇರಬಾರ್ದು, ನಾನು ಮತ್ತು ಅವರು ಇರಬೇಕು ಅನ್ನೋ ರೀತಿಯಲ್ಲಿ ಭಾವನೆ ಇರಬಾರ್ದು. ಈ ರೀತಿಯಾದ ಒಂದು ಚಿತ್ರವನ್ನು ನೀವು ತಗೊಳ್ತಿರೋ ಇಲ್ಲ ಬಿಡಿಸ್ತಿರೋ ಅದನ್ನು ನೀವು ಒಂದು ಸಣ್ಣದಾದ ಡಬ್ಬಿಯಲ್ಲಿ ಹಾಕಿ, ಇದು ನನ್ನ ಕನಸು, ಇದು ನೆರವೇರುತ್ತೆ, ಖಂಡಿತ ಆದಷ್ಟು ಬೇಗನೆ ಇದು ನೆರವೇರಿಸಿ ಕೊಡ್ತಾರೆ ನನ್ನ ಗುರು ಅನ್ನೋ ರೀತಿಲಿ 42 ದಿನಗಳ ಕಾಲ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ. ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ಅದನ್ನು ನೋಡಬೇಕು. ಇದು ನನ್ನ ಕುಟುಂಬ, ಇದು ನಾನು, ಇದು ನನ್ನ ಗಂಡ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಕುಟುಂಬ ಸುಂದರವಾಗಿದೆ, ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀವಿ ಅನ್ನೋ ರೀತಿಲಿ ಫೀಲ್ ಮಾಡಬೇಕು. ಅಂದರೆ ನಾನು ಹೇಳಿದ್ದೀನಲ್ಲ, ಸುಳ್ಳೆ ಫೀಲ್ ಅಲ್ಲ, ಅದು ನೈಜವಾಗಿರಬೇಕು, ಸತ್ಯವಾಗಿರಬೇಕು. ಅದರ ಅನುಭವ ನೀವು ಎಷ್ಟು ಸತ್ಯವಾಗಿ ಮಾಡ್ತಾ ಹೋಗ್ತೀರೋ ಅದು ಬೇಗನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಹಾಗಾಗಿ ನಾನು ಇಲ್ಲಿ ಪದೇ ಪದೇ ಹೇಳ್ತಾ ಇರೋದು, ಈ ಅನುಭವಕ್ಕೆ ನೀವು ಕನೆಕ್ಟ್ ಆಗಬೇಕು. ಇದು ಈಗಿನ ನಿಮ್ಮ ಮನಸ್ಥಿತಿ. ಅಂದರೆ ಈ ರೀತಿ ಇರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ, ಆದರೆ ಅದರಲ್ಲಿ ಸ್ವಲ್ಪ ಗೊಂದಲನೂ ಇದೆ. ಅಂದರೆ ನನಗೆ ಅತ್ತೆ ಮಾವ ಬೇಡ, ಅಪ್ಪ ಅಮ್ಮ ಬೇಡ, ನಾವಿಬ್ಬರೇ ಇರಬೇಕು, ಹಾಗೆ ಆ ಥರ ಇರಬಾರ್ದು ಅಂತ ಬರ್ತಾ ಇದೆ. ಅಂದರೆ ಒಂದು ಪೂರ್ಣ ಕುಟುಂಬ ಅಂದರೆ ಅವರು ಯಾವ ರೀತಿ ಅಂದರೆ ತಂದೆ ತಾಯಿಗೆ ಕನೆಕ್ಟ್ ಆಗಿರ್ತಾರೆ, ಅವರನ್ನು ಬಿಡಿಸಿ ನೀವು ಅವರೊಬ್ಬರೇ ಬೇಕು ಅನ್ನೋದು ತಪ್ಪಾಗುತ್ತಿಲ್ಲ. ಸ್ವಾರ್ಥವನ್ನು ತೋರಿಸುತ್ತೆ. ಇದೇ ರೀತಿ ಸ್ವಾರ್ಥ ಇರಬಾರ್ದು. ಒಂದು ನಿಷ್ಕಲ್ಮಶ ಭಾವದಿಂದ ನಿಮಗೆ ಯಾವ ರೀತಿ ಬೇಕು, ಪ್ರೀತಿ ಬೇಕು, ಅಂದರೆ ಅವರು ನಿಮ್ಮನ್ನು ನಂಬಬೇಕು, ನಿಮ್ಮನ್ನು ಗೌರವಿಸಬೇಕು, ಆಧರಿಸಬೇಕು, ನಿಮ್ಮ ಭಾವನೆಗಳಿಗೆ ಸ್ಪಂದಿಸಬೇಕು, ನೀವು ಅವರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋ ರೀತಿಲಿ ನೀವು ನಿಷ್ಕಲ್ಮಶ ಭಾವದಿಂದ ಈ ರೀತಿಯಾಗಿ ಒಂದು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ನೆರವೇರುತ್ತೆ. ಅದನ್ನು ದಿನನಿತ್ಯ ರಾತ್ರಿ ಇಟ್ಕೊಳ್ಬೇಕು, ಅದನ್ನು ಕಲ್ಪನೆ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಬ್ರಹ್ಮಾಂಡಕ್ಕೆ, ನೀವು ನಂಬಿದ ಗುರುವಿಗೆ, ದೇವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸುವ ಮೂಲಕ ಅದನ್ನು ಆ ಡಬ್ಬಿಯಲ್ಲಿ ಹಾಕಿ ಇಡಬೇಕು. ಈ ರೀತಿಯಾಗಿ ಒಂದು ಒಳ್ಳೆಯ ವಿಶ್ವಾಸದಿಂದ, ನಂಬಿಕೆಯಿಂದ ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಆದಷ್ಟು ಬೇಗನೆ ಮದುವೆ ಆಗುತ್ತೆ. ಅದೇ ರೀತಿ ಒಂದು ಕುಟುಂಬದಲ್ಲಿ ನೀವು ಒಬ್ಬರಾಗ್ತೀರ, ನಿಮ್ಮ ಕುಟುಂಬ ಅದಾಗತ್ತೆ. ಇದು ಆಗುತ್ತಾ ಅಂತೇಳಿ ನಿಮಗೆ ಕೆಲವೊಂದು ಸಾರಿ ಅನುಮಾನ ಇದೆ ಕೆಲವರ ಎನರ್ಜಿ ಪ್ರಕಾರ. ಖಂಡಿತ ಆಗುತ್ತೆ, ಆದರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಯಾಕಂದರೆ ನೀವು ಒಂದು ಪ್ರಾರ್ಥನೆ ಮಾಡ್ತೀರಾ ದಿನನಿತ್ಯ, ಅಂದರೆ ನಿಮಗೇನೋ ಬೇಕು ಅಂತೇಳಿ ಕೇಳ್ತಾ ಇದ್ದೀರಾ ಭಗವಂತನಲ್ಲಿ, ಅಂದರೆ ಆ ಪ್ರಾರ್ಥನೆ ಈಡೇರುತ್ತೆ ಅಂತ ಶಕ್ತಿ ಅವರಿಗಿದೆ, ಈಡೇರಿಸುವಂಥ ಶಕ್ತಿ ಅವರಿಗಿದೆ ಅಂಥೇಳಿ ನಿಮಗೆ ನಂಬಿಕೆ ಇದ್ಮೇಲೆ ತಾನೇ ನೀವು ಒಂದು ಪ್ರಾರ್ಥನೆ ಮಾಡೋದು, ಅವರ ಮೊರೆ ಹೋಗೋದು. ಎಲ್ಲರೂ ನಿಮ್ಮ ಕೈ ಬಿಟ್ಟಾಗ, ಎಲ್ಲೂ ನಿಮಗೆ ನೀವೇನು ಅಂದ್ಕೊಂಡಿದ್ರು ಅದು ಆಗದೇ ಇದ್ದಾಗ ನೀವು ಕೊನೆಗೆ ಹೋಗೋದು ದೇವರ ಶರಣಕ್ಕೆ, ಗುರುವಿನ ಶರಣಕ್ಕೆ ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಮಾತ್ರ ನಿಮ್ಗೆ ಬೇಕಾದದನ್ನು ಕೊಡೋ ಶಕ್ತಿ ಇದೆ ಅಂತೇಳಿ. ಹಾಗಾಗಿ ಆ ನಂಬಿಕೆ ನಿಮಗಿದ್ರೆ ಇದು ಕೂಡ ನಡೆಯುತ್ತೆ. ಆದರೆ ನಿಷ್ಕಲ್ಮಶ ಭಾವ ಇರಬೇಕು, ಸ್ವಾರ್ಥ ಇರಬಾರ್ದು. ಇದನ್ನು ನಾನು ಇಲ್ಲಿ ಮದುವೆ ವಿಚಾರದಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. ಒಂದು ಮಗು ಬೇಕು ಅಂದರೆ ಒಂದು ತಾಯಿಯ ಮಡ್ಲಲ್ಲಿ ಒಂದು ಮಗು, ಆ ರೀತಿಯಾಗಿ ಇರಬೇಕು. ಮಗು ಪಕ್ಕ ಅಪ್ಪ, ಈ ರೀತಿಯಾಗಿ ನೀವು 3 ಜನ ಇರಬೇಕು. ಆ ರೀತಿಯಾಗಿ ಅಂದರೆ ಸಂತಾನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂದರೆ ಆ ರೀತಿ ಒಂದು ಭಾವಚಿತ್ರವನ್ನು ನೀವು ಬರೆದು ಒಂದು ಕಡೆ ಇಟ್ಟು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಇದು ನನ್ನ ಕುಟುಂಬ, ಇದು ನನ್ನ ಕನಸು, ನನಸು ಮಾಡಿಕೊಡ್ತಾ ಇದ್ದೀರಾ, ಧನ್ಯವಾದಗಳು, ನನಸಾಗ್ತಾ ಇದೆ, ನನಸಾಗಿದೆ ಅನ್ನೋ ರೀತಿಯಲ್ಲಿ ವರ್ತಮಾನದಲ್ಲಿ ನೀವು ಹೇಳ್ಕೊಳ್ಬೇಕಾಗತ್ತೆ. ಇದನ್ನು ನಾನು ಪರ್ಸ್ನಲ್ ಆಗಿ ಏನಾದರೂ ಗೈಡ್ ಮಾಡಬೇಕಾದ್ರೆ ಹೇಳ್ತೀನಿ, ಆದರೆ ಇಲ್ಲಿ ನಾನು ಜನರಲ್ ಆಗಿ ಹೇಳಿದ್ದೀನಿ. ಯಾಕಂದರೆ ನಿಮ್ಮ ಮನಸ್ಸಿನ ಸ್ಥಿತಿ ಈಗ ಇದೇ ಆಗಿದೆ. ಹಾಗಾಗಿ ಇದನ್ನು ಒಂದ್ಸರಿ ಪ್ರಯತ್ನ ಪಟ್ಟು ನೋಡಿ. 100% ಇದು ನಡೆಯುತ್ತೆ. ಆದರೆ ನಾನು ಯಾಕೆ ಇಲ್ಲಿ ಪ್ರಯತ್ನ ಪಟ್ಟು ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ನಂಬಿಕೆಗೆ ಅದು ತಕ್ಕ ಹಾಗೆ ಆಗುತ್ತೆ. ಯಾಕಂದರೆ ಕೆಲವರಿಗೆ ಆಗಲೇ ಆಗಿದೆ, ಅಂದರೆ ಅವರಿಗೆ 39 ವರ್ಷ ಅಲ್ಲ 41 ವರ್ಷ ಏನೋ ಆಗಿತ್ತು ಅವರಿಗೆ ಇದೇ ರೀತಿ ನಾನು ಹೇಳಿದ್ದೆ. ಅವರು ಅದನ್ನು ಮ್ಯಾನಿಫೆಸ್ಟ್ ಮಾಡಿದರು. 42 ದಿನಗಳ ಒಳಗೆ ಅವರಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಒಂದು ಪರಿಚಯ ಆಗಿ ಮದುವೆ ಆಗಿದೆ. ಈಗ ತುಂಬ ಚೆನ್ನಾಗಿದ್ದಾರೆ. ನನ್ನ ಜೊತೆ ಫೋನಲ್ಲಿ ಕೂಡ ಒಂದು ಸಾರಿ ಮಾತನಾಡಿದರು. ಈ ರೀತಿ ನಡೆದಿರುತ್ತೆ. ಅಂದರೆ ನಿಮ್ಮ ನಂಬಿಕೆಗೆ ಅದು ನಡೆಯಲ್ಲ ಅನ್ನೋದೇನೂ ಇಲ್ಲ. ಅಸಂಭವ ಅನ್ನೋದು ಇಲ್ಲವೇ ಇಲ್ಲ. ನಿಮ್ಮ ನಂಬಿಕೆಗೆ, ಹಾಗೆ ನೀವು ಯಾವ ರೀತಿ ಶರಣಾಗಿ ನೀವು ನಂಬಿದ ಗುರುವಲ್ಲಿ, ದೈವಶಕ್ತಿಯಲ್ಲಿ ಶರಣಾಗ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಿಮ್ಮ ಪ್ರಾರ್ಥನೆ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು, ನಿಮ್ಮ ಭಕ್ತಿ, ನಿಮ್ಮ ಒಂದು ಶುದ್ಧತೆಯ ಮೇಲೆ ನೀವು ಏನು ಕೇಳ್ತಾ ಇದ್ದೀರಾ ಅದರ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಆಗಲೇ ಅದು ನಡೆಯೋದು ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಕೆಲವರಿಗೆ ಇದು ಸಿಗುತ್ತೆ. ಅಂದರೆ ನೀವು ಯಾವುದಕ್ಕಾದರೂ ಇದನ್ನು ತಗೊಳ್ಬೋದು. ಕೆಲಸ, ಉನ್ನತವಾದ ಹುದ್ದೆ, ವರ್ಗಾವಣೆ, ಮನೆ ಕನಸಿದೆ ಅಂದರೆ ಮನೆ ಚಿತ್ರ, ಅದರ ಪಕ್ಕ ನೀವು, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು, ಈ ರೀತಿ ಒಂದು ಭಾವಚಿತ್ರ ಇರುವ ಒಂದು ಫೋಟೋವನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಮ್ಯಾನಿಫೆಸ್ಟ್ ಮಾಡಿ 42 ದಿನ ಖಂಡಿತ ನೆರವೇರುತ್ತೆ. ಇಲ್ಲ ಒಂದು ಅದಕ್ಕೆ ತಗೊಳ್ಳೋಕ್ಕೆ ಒಂದಿಷ್ಟು ಹಣ ಒಟ್ಟಾಗ್ಬೋದು, ಇಲ್ಲ ಆ ರೀತಿ ಒಂದು ವ್ಯವಹಾರಕ್ಕೆ ನೀವು ಕೈ ಹಾಕ್ಬೋದು. ಒಟ್ಟಾರೆಯಾಗಿ ಏನೋ ಒಂದು ಚಮತ್ಕಾರ ನಡೆಯುತ್ತೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಹಾಗಾಗಿ ಇಲ್ಲಿ ಅಸಂಭವ ಅನ್ನೋದು ಏನೂ ಇಲ್ಲ. ಎಲ್ಲ ನಿಮ್ಮ ಮನಸ್ಸಿನ ಒಂದು ಫ್ರೀಕ್ವೆನ್ಸಿ
ಯಾವ ರೀತಿ ಒಂದು ಒಳ್ಳೆಯದ್ರ ಕಡೆ ಹೋಗುತ್ತೋ, ಒಳ್ಳೆಯದನ್ನು ಆಕರ್ಷಣೆ ಮಾಡುತ್ತೋ ಅದರ ಆಧಾರದ ಮೇಲೆ ಎಲ್ಲ ನಿಂತಿರುತ್ತೆ. ನೀವು ಎಲ್ಲಿಯವರೆಗೂ ನಿಮ್ಮನ್ನು ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಪರಿಸರವನ್ನು ಒಂದು ನೋವು, ದುಃಖ ಈ ರೀತಿ ಕೊಡ್ತಾ ಇದ್ದಾರೆ, ಈ ರೀತಿ ನಾನು ತಗೊಳ್ತಾ ಇದ್ದೀನಿ, ಅದೇ ನನ್ನ ಜೀವನ ಅನ್ನೋ ರೀತಿಲಿ ನೀವು ತಗೊಳ್ತಾ ಹೋಗ್ತೀರೋ ಅದರಲ್ಲೇ ನೀವು ಇರ್ತೀರ. ಅದರಿಂದ ಆದಷ್ಟು ಬೇಗನೆ ಹೊರಗೆ ಬನ್ನಿರಿ. ನೀವು ಸುಂದರವಾದ ಜೀವನ, ಸುಂದರವಾದ ವ್ಯಕ್ತಿತ್ವ, ಸುಂದರವಾದ ಒಂದು ಮುಂದಿನ ಭವಿಷ್ಯ, ಜೀವನದ ಬಗ್ಗೆ ಕನಸು ಕಾಣಿ. ಆಗ ಅದರದ್ದೇ ಆದ ಒಂದು ಫ್ರೀಕ್ವೆನ್ಸಿ ನಿಮಗೆ ಕನೆಕ್ಟ್ ಆಗುತ್ತೆ. ಆ ಥರದ್ದೇ ಒಂದು ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತದೆ. ಅದೇ ರೀತಿ ಸಹಾಯ ನಿಮಗೆ ಸಿಗುತ್ತೆ. ಅಂದರೆ ಇಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನೀವು ಪದೇ ಪದೇ ನೆಗೆಟಿವ್ ವಿಚಾರಗಳ ಬಗ್ಗೆನೇ ಚಿಂತಿಸ್ತಾ ಅದರಲ್ಲೇ ಕೊರಗಿ ಅದರಲ್ಲೇ ಬಂದಿ ಆಗಿಬಿಡಿ. ಅದರಿಂದ ಹೊರಗೆ ಬನ್ನಿ. ನಿಮ್ಮ ಜೀವನ ಶೈಲಿಯನ್ನು ಒಂದು ಉನ್ನತವಾದ ರೀತಿಯಲ್ಲಿ ನೋಡ್ಕೊಳ್ತಾ ಹೋಗಿ. ನಿಮ್ಮಲ್ಲಿರುವ ಒಂದು ಏನು ಕಲೆ ಇದೆ ಅದನ್ನು ಹೊರಹೊಮ್ಮಿಸ್ಬೇಕು. ನಿಮ್ಮ ಕನಸು ಏನಿತ್ತು ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಯಾವ ರೀತಿ ನಾನು ಮುಂದೆ ಹೋಗಬೇಕು, ಯಾವ ರೀತಿ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಆಗ ತನ್ನಿಂದ ತಾನೇ ಆ ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು, ಆ ನೋವು ಕೊಡ್ತಾ ಇರೋ ಜನರಾಗಿರ್ಬೋದು ಹಿಂದೆ ಸರಿತಾ ಹೋಗ್ತಾರೆ. ಯಾಕಂದರೆ ಅವರನ್ನೇ ನೀವು ಹಿಂದೆ ಬಿಟ್ಟು ಒಂದು ಪಟ್ಟು ಮುಂದೆ ಬಂದು ನಿಮ್ಮ ಗುರಿಯತ್ತ, ಕನಸಿನತ್ತ ಗಮನ ಹರಿಸ್ತಾ ಇರ್ತೀರ. ಹಾಗಾಗಿ ನಿಮಗೆ ಈಗ ಅನವಶ್ಯಕವಾದ ವ್ಯಕ್ತಿ, ಅನವಶ್ಯಕವಾದ ವಿಚಾರ, ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಯೋಚಿಸುವ ಸಮಯವೇ ಇರೋದಿಲ್ಲ. ಹಾಗಾಗಿ ಅಲ್ಲಿ ಆ ಸಮಯ ನೀವು ಕೊಡಲೇಬಾರ್ದು. ಈ ರೀತಿಯಾಗಿ ಬರ್ತಾ ಇದೆ. ಇದನ್ನು ನೀವು ಯಾವುದೇ ರೀತಿ ಒಂದು ವಿಚಾರಕ್ಕೂ ಕೂಡ ತಗೊಳ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಾನು ಇದನ್ನು ವಿಸ್ತಾರವಾಗಿ ತಿಳಿಸಿದ್ದೀನಿ. ಈಗಿನ ನಿಮ್ಮ ಮನಸ್ಥಿತಿ ಹೀಗಿದೆ. ಹಾಗೆ ದಾನ, ಧರ್ಮ, ಸೇವೆ, ಒಂದು ಮನುಷ್ಯತ್ವ, ಮಾನವೀಯತೆಯನ್ನು ತೋರಿಸ್ತಾ ಇದ್ದೀರಾ ಅಂದರೆ ಇದು ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ನೀವು ಅಂದ್ಕೊಳ್ಬೋದು ಒಳ್ಳೇದು ಮಾಡಿದಷ್ಟು ನನಗೆ ಕೆಟ್ಟದಾಗ್ತಾ ಇದೆ ಅಂತೇಳಿ. ಖಂಡಿತ ಇಲ್ಲ. ಇದು ನಿಮಗೆ ಕೆಟ್ಟದಾಗ್ತಾ ಇಲ್ಲ. ಅದು ಯಾರು ಕೆಟ್ಟದ್ದು ಮಾಡ್ತಾ ಇದ್ದಾರಲ್ಲ ಅವರ ಕರ್ಮ, ಅದು ಅವ್ರು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಕಳ್ಕೊಳ್ತಾ ಇದ್ದೀರಾ, ಅವ್ರು ಕೂಡ್ತಾ ಇದ್ದಾರೆ. ಅಂದರೆ ನೀವೀಗ ಒಂದು ದಾನ, ಧರ್ಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯನ್ನು ಜಾಗೃತಗೊಳಿಸ್ಕೊಂಡು ಆಧ್ಯಾತ್ಮಿಕ ಮಾರ್ಗದಲ್ಲಿ ತೊಡಗಿಸ್ಕೊಂಡು ಗುರುವಿನ ಉಪದೇಶಗಳಂತೆ ನಡ್ಕೊಳ್ತಾ ನಿಮ್ಮ ಜೀವನದಲ್ಲಿ ಎಷ್ಟಾಗುತ್ತೋ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು ಅನ್ನೋ ರೀತಿಯಲ್ಲಿ ನೀವೀಗ ಮುಂದೆ ಹೋಗ್ತಾ ಇದ್ದೀರಾ. ಇಂತಹ ಸಮಯದಲ್ಲಿ ನಿಮಗೆ ಕೆಲವು ನೋವು, ದುಃಖ, ಕೆಲವು ಮೋಸ ಎದುರಾಗ್ತದೆ. ಇದು ನಿಮ್ಮ ಪರೀಕ್ಷೆ ಆಗಿರ್ಬೋದು, ಕರ್ಮ ಕಳೆದುಕೊಳ್ಳುವ ಒಂದು ಪರಿಸ್ಥಿತಿಯ ಒಂದು ಬದಲಾವಣೆಯೂ ಆಗಿರ್ಬೋದು. ಆದರೆ ಈ ಸಮಯದಲ್ಲಿ ನೀವು ಧೃತಿಗೆಡುವ ಅವಶ್ಯಕತೆ ಇಲ್ಲ. ಅವರು ನಿಮಗೆ ಈ ರೀತಿ ಮೋಸ, ನೋವು, ದುಃಖ ಎಲ್ಲ ಕೊಟ್ಟು ಅವ್ರ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಆ ಕರ್ಮ ಅವರನ್ನು ಕಾಡುವ ಪರಿಸ್ಥಿತಿ ಎದುರಾಗುತ್ತೆ. ಆಗ ನಿಮ್ಮ ಬಗ್ಗೆ ಅವ್ರ ಗಮನ ದೂರ ಆಗುತ್ತೆ. ಯಾಕಂದರೆ ಅವರು ಆ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಈ ರೀತಿ ಮಾಡ್ತಾ ಇರ್ತಾರೆ. ನೀವು ಮಾತ್ರ ಇದು ಯಾವುದನ್ನೂ ಲೆಕ್ಕಕ್ಕೆ ತಗೊಳ್ಳದೆ ಅವ್ರು ಏನೇ ಮಾಡಿದರೂ ಕೂಡ ನನ್ನ ಜೀವನದಲ್ಲಿ ಅವ್ರಿಗೆ ಎಷ್ಟು ಮಾತನಾಡಬೇಕು ಅಷ್ಟು ಉತ್ತರ ಕೊಡೋಣ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಮೌನವಾಗಿದ್ದು ನಾನು ಏನು ಮಾಡಬೇಕು ಅದರ ಕಡೆ ನಾನು ದೃಷ್ಟಿ ಹರಿಸೋಣ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನಿಮ್ಮ ಕರ್ತವ್ಯಗಳ ಕಡೆ, ಜವಾಬ್ದಾರಿಗಳ ಕಡೆ, ಈ ರೀತಿ ಸೇವೆಗಳ ಕಡೆ ಗಮನ ಹರಿಸ್ತೀರೋ, ಒಂದು ಗುರುವಿನ ಒಂದು ಶರಣದಲ್ಲಿ, ಒಂದು ಅವರ ಉಪದೇಶಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಮುಂದೆ ಹೋಗ್ತೀರೋ, ಅಷ್ಟೇ ನಿಮ್ಮ ಜೀವನದಲ್ಲಿ ಉನ್ನತವಾದ ಬೆಳವಣಿಗೆಯನ್ನು ಕಂಡುಕೊಳ್ತಾ ಹೋಗ್ತೀರಾ. ಹಾಗೆ ನೀವು ಒಳ್ಳೆಯದನ್ನು ಕೂಡ್ತಾ ಹೋಗ್ತೀರಾ. ನಿಮ್ಮ ಕೆಟ್ಟದನ್ನು ದ್ವೇಷಿಸುವವರು, ನಿಮ್ಮನ್ನು ಏನು ಕೆಡಕಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರಲ್ಲ ನಿಮಗೆ, ಅಂಥವರು ಆ ದೋಷವನ್ನು ಕೂಡ್ಕೊಳ್ತಾ ಹೋಗ್ತಾರೆ. ಅಂದರೆ ನಿಮ್ಮ ದೋಷವನ್ನೆಲ್ಲ ಅವ್ರು ತಗೊಳ್ತಾ ಇದ್ದಾರೆ ಆಡಿ, ನೀವು ಮುಂದೆ ಹೋಗ್ತಾ ಇದ್ದೀರಾ. ಅವರ ಎಲ್ಲ ರೀತಿಯ ಒಂದು ನೆಗೆಟಿವ್ ವಿಚಾರಗಳನ್ನು ದೂರ ತಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದು ನಿಮ್ಮ ಪಾಸಿಟಿವ್ ಎನರ್ಜಿ, ಅಂದರೆ ಈಗಿನ ಒಂದು ಕನೆಕ್ಟಿವ್ ಎನರ್ಜಿಯಲ್ಲಿ ಬರ್ತಾ ಇದೆ. ಇದು ಅಂದರೆ ಈಗ ನೀವು ಈ ರೀತಿಯಾಗಿ ರೂಪುಗೊಳ್ತಾ ಇದ್ದೀರಾ. ಬೇಡದ ವಿಚಾರಗಳನ್ನು, ಬೇಡದ ಜನರನ್ನು ನಿಮ್ಮ ಜೀವನದಿಂದ ಹಿಂದೆ ಸರಿಸ್ತಾ ಇದ್ದೀರಾ. ನೀವು ಮುಂದೆ ಹೋಗ್ತಾ ಇದ್ದೀರಾ. ಸಡನ್ನಾಗಿ ನಿರ್ಧಾರ ತಗೊಳ್ತಾ ಇಲ್ಲ. ನೀವು ಸ್ವಲ್ಪ ಯೋಚಿಸಿ ವಿವೇಕದಿಂದ ಕೆಲವು ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ. ಇಗ್ನೋರ್ ಮಾಡಬೇಕಾದ್ರೂ ಕೂಡ ನೀವು ಅದನ್ನು ಒಂದು ಮುಗ್ಧತೆಯಿಂದ, ಒಂದು ಶಾಂತವಾಗಿ, ನಮ್ರತೆಯಿಂದ ಅವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ. ಅಂದರೆ ಅವ್ರ ಮನಸ್ಸಿಗೂ ಕೂಡ ಹರ್ಟ್ ಆಗಬಾರ್ದು. ಆ ರೀತಿಯಾಗಿ ನೀವು ನಡ್ಕೊಳ್ತಾ ಇದ್ದೀರಾ. ಇದೇ ಬೇಕಾಗಿರೋದಿಲ್ಲ. ಬ್ರಹ್ಮಾಂಡಕ್ಕೆ ಹಾಗೆ ಭಗವಂತನಿಗೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಇಂಥದ್ದೇ ಒಂದು ನಮ್ರತಾ ಭಾವ, ವಿನಮ್ರ ಭಾವ, ಮುಗ್ಧತೆಯ ಭಾವಕ್ಕೆ ಅವರು ಕನೆಕ್ಟ್ ಆಗೋದು. ಅದೇ ರೀತಿ ಈಗ ಆ ಎಲ್ಲ ಶಕ್ತಿಗಳು ನಿಮಗೆ ಕನೆಕ್ಟ್ ಆಗಿದ್ದಾವೆ. ಹಾಗೆ ನೀವು ಕೃತಜ್ಞರಾಗಿದ್ದೀರಾ. ಒಂದು ಏನು ಸಿಕ್ಕಿದೆಯೋ ಅದಕ್ಕೀಗ ಖುಷಿ ಪಡ್ತಾ ಇದ್ದೀರಾ. ಹಿಂದೆ ಹಾಗಲ್ಲ, ನನಗಿನ್ನೂ ಬೇಕು ಅನ್ನೋ ಹಂಬಲ ಇತ್ತು. ಇಲ್ಲ ಇದೇ ಚೆನ್ನಾಗಿಲ್ಲ, ಏನು ಸಿಕ್ಕಿದೆ ಅದರಲ್ಲಿ ಏನಾದರೂ ತಪ್ಪು ಹುಡುಕ್ತಾ ಇದ್ರಿ. ಆದರೆ ಈಗ ಹಾಗಲ್ಲ. ಕೆಲವು ವಾಸ್ತವ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನು ನೋಡಿ, ಇನ್ನೊಬ್ಬರ ಜೀವನವನ್ನು ನೋಡಿ, ಎಲ್ಲೋ ಒಂದು ಅನಾಥಾಶ್ರಮಕ್ಕೆ ಹೋದಾಗ ಅಲ್ಲಿ ಅನಾಥ ಮಕ್ಕಳನ್ನು ನೋಡಿ, ಇಲ್ಲ ಇನ್ನೆಲ್ಲೋ ಹೋದಾಗ ಅಲ್ಲಿರುವ ಕೆಲವರು ಪರಿಸ್ಥಿತಿಯನ್ನು ನೋಡಿ ನೀವು ಅಂದ್ಕೊಳ್ತಾ ಇದ್ದೀರಾ, ಕೃತಜ್ಞರಾಗಿದ್ದೀರಾ. ನಿಮಗೆ ಸಿಕ್ಕಿದ್ದು ತುಂಬ ಒಳ್ಳೆಯದು, ನನಗೆ ಇಷ್ಟಾದರೂ ಇದೆ ನನ್ನ ಜೀವನದಲ್ಲಿ, ಇದು ಇಲ್ಲದವರು ಕೂಡ ತುಂಬ ಜನ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವೀಗ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ. ಇದರಿಂದ ಏನಾಗ್ತಾ ಇದೆ, ನಿಮ್ಗೆ ಏನು ಕೊಟ್ಟರು ಅದು ಒಳ್ಳೆಯದನ್ನೇ ಅನ್ನೋ ರೀತಿಯಲ್ಲಿ ನೀವು ನೋಡ್ತಾ ಇರೋದ್ರಿಂದ ಭಗವಂತ ನಿಮಗೆ ಒಳ್ಳೆಯದನ್ನೇ ಆಯ್ಕೆ ಮಾಡಿ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ, ಬಹಳಷ್ಟು ವಿಚಾರಗಳಲ್ಲಿ ನೀವು ಕಂಡುಕೊಳ್ತಾ ಇದ್ದೀರಾ. ಅಂದರೆ ವಾಸ್ತವವಾಗಿ ನಿಮ್ಮಲ್ಲೇ ಈಗ ಮನುಷ್ಯತ್ವ, ಮಾನವೀಯತೆ ಜಾಗೃತವಾಗಿರೋದ್ರಿಂದ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ವಿಶೇಷವಾದ ಸ್ಥಾನಮಾನದಲ್ಲಿ ನಿಂತಿದ್ದೀರಾ. ಅಂದರೆ ಇದನ್ನು ಜನರು ಕೊಡಬೇಕು ಅಂತಲ್ಲ, ಭಗವಂತನ ದೃಷ್ಟಿಯಲ್ಲಿ ನೀವೀಗಿದ್ದೀರಾ ಆ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ನಿಮ್ಗೆ ಏನು ಸಿಗಬೇಕು, ಏನು ಸಿಗಬಾರ್ದು, ಏನು ಕೊಡಬೇಕು, ಏನು ಕೊಡಬಾರ್ದು ಅವರೇ ತೀರ್ಮಾನ ಮಾಡಿ ಕೊಡ್ತಾರೆ.
ಕೊಡ್ತಾ ಇದ್ದಾರೆ. ಯಾಕಂದರೆ ಗುರುವಿನ ಶರಣದಲ್ಲಿ ನೀವು ಇದ್ದೀರಾ, ಸಂಪೂರ್ಣವಾಗಿ ಅವರಲ್ಲಿ ನಂಬಿಕೆ ಇಟ್ಟಿದ್ದೀರಾ, ಹಾಗೆ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ತಂದೆ ತಾಯಿಯನ್ನು ಗೌರವಿಸ್ತಾ ಇದ್ದೀರಾ, ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಒಂದು ವಿವೇಕವನ್ನು, ಜೀವನ ಶೈಲಿಯನ್ನು ಕಲಿಸ್ಕೊಡ್ತಾ ಇದ್ದೀರಿ. ಎಷ್ಟಾಗುತ್ತೋ ನಿಮ್ಮ ಕೈಲಾದಷ್ಟು ಸಹಾಯ ನೀವು ಅವರ ಬೆಳವಣಿಗೆಗೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇರೋದು ಎಮೋಷನಲ್ ಸೈಕಲ್ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ನೀವೀಗ ಅನುಭವಿಸುತ್ತಿರುವ ದುಃಖ ಅದು ಶಿಕ್ಷೆ ಅಲ್ಲ, ಅದು ಒಂದು ಸಂದೇಶ. ನೀವು ಅಳ್ತಾ ಇದ್ದೀರಾ, ಯಾಕಂದರೆ ನಿಮ್ಮ ಹೃದಯ ಏನನ್ನೋ ಕಳೆದುಕೊಂಡಿದೆ, ಹಾಗೆ ಏನನ್ನೋ ಬೇಡದ್ದನ್ನು ಪಡ್ಕೊಂಡಿದೆ. ಅಂದರೆ ಅದು ನಿಮ್ಮ ಸ್ವ ನಿರ್ಧಾರವಾಗಿದೆ. ಈ ಎಲ್ಲ ವಿಚಾರಗಳು ನಿಮ್ಮನ್ನು ಸುತ್ತುವರೆದ ಮರುಕ್ಷಣವೇ ನೀವು ನಿಮ್ಮನ್ನೇ ಮರೆತು ಬಿಟ್ಟಿದ್ದೀರಾ, ಕಳ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ಈ ಸ್ಯಾಡ್ನೆಸ್ ನಿಮ್ಮನ್ನು ಒಡೆಯಲು ಬಂದಿಲ್ಲ, ನಿಮ್ಮನ್ನು ನಿಮ್ಮತ್ತ ತಿರುಗಿಸಲು ಬಂದಿದೆ. ಅಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳಲು ಬಂದಿದೆ, ನಿಮ್ಮನ್ನು ಗೌರವಿಸಲು, ನಿಮ್ಮನ್ನು ಪ್ರೀತಿಸಲು, ನಿಮ್ಮನ್ನು ನೀವು ನಂಬಲಿಕ್ಕೋಸ್ಕರನೇ ಇದು ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ದುಃಖವು ಒಂದು ಕತ್ತಲೆಯ ರಾತ್ರಿಯಂತೆ, ಆದರೆ ಆ ಕತ್ತಲೆಯಲ್ಲದೆ ಬೆಳಗಿನ ಸೂರ್ಯನ ಮೌಲ್ಯ ನಿಮ್ಗೆ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ. ಅಂದರೆ ಈ ಕತ್ತಲೆ, ಈ ದುಃಖ, ಈ ನೋವು, ಈ ದೂರ, ಕೆಲವು ಅಂತರ, ಕೆಲವೊಂದು ವಿಚಾರಗಳಲ್ಲಿ ನಿರಾಸೆ, ನಿಮ್ಮ ಜೀವನದಲ್ಲಿರುವ ಕೆಲವು ಕೊರತೆಗಳು, ಇವೆಲ್ಲವೂ ನಿಮಗೊಂದು ಪಾಠ ಕಲಿಸ್ತಾ ಇದೆ. ಹಾಗೆ ಅವುಗಳ ಮೌಲ್ಯವನ್ನು ತಿಳಿಸ್ತಾ ಇದೆ, ಅವುಗಳು ಎಷ್ಟು ಮುಖ್ಯ ಅನ್ನೋ ರೀತಿಯಲ್ಲಿ. ಅಂದರೆ ಯಾವುದು ಇದೆಯೋ ಅದ್ರ ಬಗ್ಗೆ ಬೆಲೆ ಇರೋದಿಲ್ಲ, ಯಾವುದು ನಿಮ್ಮಿಂದ ದೂರ ಆಗುತ್ತೋ ಆಗ ಅದರ ಬೆಲೆ ಗೊತ್ತಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಈಗ ನಿಮಗೆ ಕೆಲವರ ಬೆಲೆ ಗೊತ್ತಾಗ್ತಾ ಇದೆ ಅನ್ನೋ ರೀತಿಲಿ. ಮನೆ ಇತ್ತು, ಮನೆ ಕಳ್ಕೊಂಡಿದ್ದೀರಾ, ಈಗ ಗೊತ್ತಾಗ್ತಾ ಇದೆ ಆ ಮನೆಯ ಒಂದು ಮೌಲ್ಯ. ಹಾಗೆ ಅಪ್ಪ ಇದ್ದರು, ಅಪ್ಪನ ಮೌಲ್ಯ ತಿಳಿಲಿಲ್ಲ, ಅವ್ರು ಹೋದ್ಮೇಲೆ ನಿಮಗೆ ಈಗ ತಿಳಿತಾ ಇದೆ. ಇದೇ ರೀತಿ ಅಂದರೆ ಇಂತಹ ನೋವುಗಳನ್ನು ಗಮನಿಸಬೇಕು ಅಂತ ಹೇಳಿ ಈ ದುಃಖ, ಈ ಸಮಸ್ಯೆಗಳು ನಿಮ್ಮ ಎದುರಿಗೆ ಬರ್ತವೆ. ಪಾಠ ಕಲಿಸಲಿಕ್ಕೆ, ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ನೀವು ಮಾಡಿದ ತಪ್ಪು ಏನು ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ. ಈ ದುಃಖವನ್ನು ಸಂಪೂರ್ಣವಾಗಿ ನೀವು ಅನುಭವಿಸಿದಾಗ ನಿಮಗೆ ಸಂತೋಷದ ಮೌಲ್ಯ, ಹಾಗೆ ಜೀವನದ ಮೌಲ್ಯ, ಹಾಗೆ ಕೆಲವು ಸಂಬಂಧಗಳ ಮೌಲ್ಯ ಗೊತ್ತಾಗುತ್ತೆ. ಈ ಎಲ್ಲ ನೋವು, ದುಃಖಗಳಿಂದ, ಅಗಲುವಿಕೆಯಿಂದ ನಿಮಗೆ ಕಣ್ಣೀರು ಬರ್ತಾ ಇದೆ ಅಂದರೆ ಖಂಡಿತ ಇದು ಮೌಲ್ಯಯುತವಾದ ಕಣ್ಣೀರು. ಈಗ ನೀವು ಹೆಚ್ಚು ಜವಾಬ್ದಾರಿಯುತವಾಗಿ ಬೆಳಿತೀರಾ, ಹಾಗೆ ಅದೇ ರೀತಿ ಮಾರ್ಗದರ್ಶನವನ್ನು ಇನ್ನೊಬ್ಬರಿಗೆ ನೀಡ್ತೀರಾ, ಹಾಗೆ ಸರಳವಾಗ್ತೀರಾ, ಹಾಗೆ ಸೌಮ್ಯವಾಗ್ತೀರಾ, ಹಾಗೆ ಪ್ರಕಾಶಮಾನವಾಗಿ ಬೆಳಗ್ತೀರಾ, ಇನ್ನೊಬ್ಬರಿಗೆ ಪ್ರೇರಣೆಯಾಗ್ತೀರಾ. ಹಾಗೆ 1000 ಜನರ ಮಧ್ಯದಲ್ಲಿ ನೀವು ಸರಳವಾಗಿ ನಿಂತರೂ ನಿಮ್ಮನ್ನು ಗಮನಿಸ್ತಾರೆ. ಆ ರೀತಿಯ ವ್ಯಕ್ತಿತ್ವ ನಿಮ್ಮದಾಗತ್ತೆ. ಇಲ್ಲಿ ಜನರು ಗಮನಿಸ್ತಾ ಇದ್ದಾರೆ ಅಂದರೆ ಭಗವಂತ ನಿಮ್ಮನ್ನು ಗಮನಿಸಿದ್ದಾರೆ. ಅಂದರೆ ನಿಮ್ಮ ಮೌಲ್ಯ ನೀವು ಜನರಿಗೆ ತಿಳಿಸ್ಬೇಕು ಅಂತ ಇಲ್ಲ, ನಿಮ್ಮನ್ನು, ನಿಮ್ಮ ನಡತೆಯನ್ನು, ನುಡಿಯನ್ನು, ನಡೆಯನ್ನು, ನಿಮ್ಮ ಕೆಲಸವನ್ನು ಇನ್ನೊಬ್ರಿಗೆ ತೋರಿಸ್ಬೇಕು ಅಂತ ಇಲ್ಲ, ಅವ್ರ ಹತ್ರ ನೀವೇನೋ ಹೊಗಳಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇಲ್ಲ. ಯಾಕಂದರೆ ಇಲ್ಲಿ ನೀವು ಭಗವಂತನನ್ನು ಮೆಚ್ಚಿಸಬೇಕು, ಆಗಲೇ ನಿಮ್ಮ ಜೀವನದಲ್ಲಿ ನೀವು ಒಂದು ಉತ್ತಮವಾದ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಹಾಗಾಗಿ ಜನರ ಬಗ್ಗೆ ಗಮನ ಬಿಟ್ಟುಬಿಡಿ, ಅವ್ರು ನೋಡಬೇಕು, ಅವ್ರು ಒಪ್ಕೊಳ್ಬೇಕು ಅಂತೇಳಿ. ನಿಮ್ಮ ಕೆಲಸ ಪ್ರಾಮಾಣಿಕವಾಗಿದ್ದರೆ, ನೀವು ನಿಷ್ಠೆಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಆ ನಿಷ್ಠೆಯನ್ನು ಗುರುತಿಸೋರು ನಿಮ್ಮ ಮೇಲಿರುವ ಭಗವಂತ, ಅವರು ಅದನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಇಲ್ಲಿ ಒಳ್ಳೆಯದೇ ಆಗುತ್ತೆ. ಯಾರು ನಿಮ್ಮನ್ನು ತುಳಿಬೇಕು ಅಂತ ಬಂದರೂ ಕೂಡ ಅವರು ಖಂಡಿತ ಇಲ್ಲಿಂದ ದೂರ ಆಗ್ತಾರೆ. ಯಾವ ರೀತಿ ಅಂದರೆ ನಿಮ್ಮ ಜೀವನವೇ ಅವರಿಗೆ ಒಂದು ಮಾರ್ಗದರ್ಶನ ಆಗಿಬಿಡುತ್ತೆ. ಒಂದು ರೀತಿಯಲ್ಲಿ ಅವರು ಅವರ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೂ ಕೂಡ ಶುರು ಮಾಡ್ತಾರೆ. ಆ ರೀತಿ ನೀವು ಇನ್ನೊಬ್ಬರಿಗೆ ಪ್ರೇರಣೆ ಆಗಿದ್ದೀರಾ, ಆಗ್ತೀರಾ ಮುಂದೆ ಕೂಡ. ಸ್ಯಾಡ್ನೆಸ್ ಮತ್ತು ಗ್ಲ್ಯಾಡ್ನೆಸ್ ಇವು ಬೇರೆ ಬೇರೆ ಅಲ್ವೇ ಅಲ್ಲ, ಅವು ಒಂದೇ ನಾಣ್ಯದ 2 ಮುಖಗಳು. ಒಂದು ಇಲ್ಲದೆ ಮತ್ತೊಂದು ಅರ್ಥ ಪಡ್ಕೊಳ್ಳೋದಿಲ್ಲ. ನೀವು ದುಃಖವನ್ನು ತಳ್ಳಿ ಹಾಕ್ತಾ ಇದ್ದರೆ ನೀವು ಸಂತೋಷವನ್ನು ಅರ್ಧಕ್ಕೆ ಅನುಭವಿಸ್ತಾ ಇದ್ದೀರಾ ಅಂತ. ನೀವು ದುಃಖವನ್ನು ಅಪ್ಕೊಂಡ್ರೆ ಅಂದರೆ ದುಃಖ, ನೋವು, ಸಮಸ್ಯೆ, ಏರಿಳಿತ ಇವೆಲ್ಲವನ್ನು ನೀವು ಒಪ್ಕೊಳ್ತಾ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಇವುಗಳಿಂದ ಹೊರಗೆ ಬರಬೇಕು ಅನ್ನೋ ರೀತಿಯಲ್ಲಿ ಅವುಗಳನ್ನು ಎದುರಿಸಿ ನಿಂತಾಗ ಸಂತೋಷ ಸ್ವತಃ ನಿಮ್ಮ ಬಳಿ ಬರುತ್ತೆ, ಅವುಗಳಿಗೆ ಪರಿಹಾರ ಕೂಡ ಸಿಗುತ್ತೆ. ಓಡೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳ ವಿರುದ್ಧ ನಿಂತು ಅವುಗಳನ್ನು ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಸಹಾಯ ಖಂಡಿತ ಸಿಗುತ್ತೆ, ಆದರೆ ಓಡಬೇಡಿ. ನಿಮ್ಮ ಜೀವನ ಈಗ ಒಂದು ಅಲೆ ಹಾಗೆ ಇದೆ. ಒಮ್ಮೆ ಮೇಲಕ್ಕೆ ಸಂತೋಷ ಬಂದರೆ, ಒಮ್ಮೆ ಕೆಳಕ್ಕೆ ದುಃಖ ಎದುರಾಗ್ತಾ ಇದೆ. ಖಂಡಿತ ಅದನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಬೇಡಿ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಿದ್ರೆ, ನಿಮ್ಮ ಭಾವನೆಗಳನ್ನು ದಬ್ಬಬೇಡಿ, ದ್ವೇಷಿಸಬೇಡಿ, ತಳ್ಳಬೇಡಿ. ಅಳಬೇಕಾದ್ರೆ ಅಳಿ, ಅದು ಹೀಲಿಂಗ್ ಆಗುತ್ತೆ. ನಗು ಬಂದಾಗ ನಗಿ, ಅದು ದೇವರ ಕೃಪೆ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ. ಅದು ಕೂಡ ಪ್ರತಿಯೊಂದು ಫೀಲಿಂಗನ್ನು ಅನುಭವಿಸಿ. ಯಾಕಂದರೆ ನಗೋದು ಎಷ್ಟು ಉತ್ತಮವೋ ಅಳೋದು ಕೂಡ ಅಷ್ಟೇ ಉತ್ತಮ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಅಳು ನಿಮ್ಮ ದೋಷಗಳನ್ನು, ನಿಮ್ಮ ದುಃಖವನ್ನು, ಮನದಾಳದ ಕೊರತೆ, ನೋವು ಇವೆಲ್ಲವನ್ನು ದೂರ ಮಾಡುತ್ತೆ. ಹಾಗೆ ಕೆಲವೊಂದು ಸರಿ ನಿಮಗೆ ಸಂತೋಷ ಅಂದರೆ ಅಸಂಭವ ಅಂದ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ನಡೆದಾಗ ಕೂಡ ನಿಮ್ಮ ಕಣ್ಣಂಚಿನಲ್ಲಿ ಒಂದು ತೃಪ್ತಿಯ ಕಣ್ಣೀರು ಬರುತ್ತೆ. ಹಾಗಾಗಿ ಕಣ್ಣೀರನ್ನು ಕೂಡ ದ್ವೇಷಿಸಬೇಡಿ, ಹಾಗೆ ಸಂತೋಷವನ್ನು ಕೂಡ ಅತಿಯಾಗಿ ಸ್ವೀಕರಿಸಬೇಡಿ. ಎಲ್ಲವನ್ನು ಸಮತೋಲನದಲ್ಲಿ ತಗೊಳ್ಳಿ. ಎಲ್ಲದಕ್ಕೂ ಅದರದ್ದೇ ಆದ ಬೆಲೆ ಇರುತ್ತೆ, ಅದನ್ನು ಕೊಡಿ.
ಹಾಗಾಗಿ ಯಾವುದೇ ಒಂದು ರೀತಿಯ ಸ್ಯಾಡ್ನೆಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ಅದಕ್ಕೋಸ್ಕರ ಹೆದರೋದು ಬೇಡ. ಅದು ಗ್ಲ್ಯಾಡ್ನೆಸ್ ಬರೋದಕ್ಕೆ ಮುಂಚೆ ಬರುವ ಒಂದು ನೆರಳಿನ ಥರ ಅನ್ನೋ ರೀತಿಲಿ ತಿಳ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ಈಗ ನೀವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅದು ಶಾಶ್ವತವಾಗಿ ಇರೋದಿಲ್ಲ ಅನ್ನೋ ರೀತಿಲಿ ಹೇಳ್ತಿದ್ದಾರೆ. ಸ್ಯಾಡ್ನೆಸ್ ಹೋಗುತ್ತೆ, ಗ್ಲ್ಯಾಡ್ನೆಸ್ ಬರ್ತಾ ಇರುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ. ಆದರೆ ಇವೆರಡನ್ನೂ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸಮತೋಲನದಲ್ಲಿ ತಗೊಂಡು ಹೋದಾಗ ಮಾತ್ರ ನಿಜವಾದ ಶಾಂತಿಯನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ. ನಿಮ್ಮ ಪ್ರೀತಿಯ ಹಾಗೆ ನಿಮ್ಮ ವೈಯಕ್ತಿಕ ಜೀವನ ಈಗ ನಿಧಾನವಾಗಿ ಗುಣಮುಖವಾಗ್ತಾ ಇದೆ. ಹಿಂದಿನ ನೋವುಗಳು, ಮೋಸಗಳು ಈಗ ಹೀಲಿಂಗ್ ಆಗ್ತಾ ಇದ್ದಾವೆ. ನೀವು ಮತ್ತೆ ಪ್ರೀತಿಯಲ್ಲಿ ನಂಬಿಕೆ ಇಡೋ ಹಂತಕ್ಕೆ ಬಂದಿದ್ದೀರಾ. ರೊಮ್ಯಾಂಟಿಕ್ ಮೂಮೆಂಟ್, ಆತ್ಮಗಳ ಕನೆಕ್ಷನ್, ಒಂದು ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅಥವಾ ಈಗಾಗಲೇ ಇದ್ದಾರೆ. ಆ ವ್ಯಕ್ತಿಯ ಜೊತೆಗಿನ ಕನೆಕ್ಷನ್ ಶಾಂತವಾಗಿರುತ್ತೆ, ಗಾಢವಾಗಿರುತ್ತೆ, ಮಾತು ಕಡಿಮೆ, ಫೀಲಿಂಗ್ ಹೆಚ್ಚು. ನೀವಿಬ್ಬರು ನೋಡಿಕೊಂಡಾಗ ಅಲ್ಲಿ ಪದಗಳ ಅವಶ್ಯಕತೆಯೇ ಇರೋದಿಲ್ಲ. ಇದು ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಿಂದಿನ ನೋವಿನಿಂದ ಹೊಸ ಪ್ರೀತಿಗೆ. ನೀವು ನಿಮ್ಮ ಜೀವನದಲ್ಲಿ ಹಿಂದೆ ತುಂಬಾ ನೋವು ಅನುಭವಿಸಿದ್ದೀರಾ. ನಿಮ್ಮ ಹೃದಯನೇ ಗಾಯ ಆಗಿತ್ತು. ಆ ರೀತಿಯ ಪರಿಸ್ಥಿತಿಯಲ್ಲಿ ನೀವಿದ್ರಿ. ಆದರೆ ಈ ರೀಡಿಂಗ್ ಹೇಳ್ತಾ ಇದೆ, ಈ ಬಾರಿ ಪ್ರೀತಿ ನಿಮ್ಮನ್ನ ಒಡೆಯೋದಿಲ್ಲ, ನಿಮ್ಮನ್ನು ಆ ಪ್ರೀತಿಯಿಂದ ಪೂರ್ಣಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ರೊಮ್ಯಾಂಟಿಕ್ ಕ್ಷಣ ಹೇಗಿರುತ್ತೆ ಅಂದರೆ, ಒಂದು ದಿನ ಸಾಮಾನ್ಯ ದಿನದಂತೆ ಕಾಣುವ ಒಂದು ಕ್ಷಣ, ಆದರೆ ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಒಂದು ಸಾಮಾನ್ಯವಾದ ದಿನ, ಸಾಮಾನ್ಯವಾದ ಕ್ಷಣ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಆ ಥರ ಒಂದು ರೊಮ್ಯಾಂಟಿಕ್ ಕ್ಷಣ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮಿಬ್ಬರ ನಡುವಿನ ಸಣ್ಣ ಮಾತು ದೊಡ್ಡ ಅರ್ಥ ಕೊಡುತ್ತೆ. ಸಣ್ಣದಾದ ಸ್ಪರ್ಶ ಗಾಢವಾದ ಒಂದು ಭಾವನೆಯನ್ನು ಉಂಟು ಮಾಡುತ್ತೆ. ಒಂದು ಪ್ರೀತಿಯ ನೋಟ ಜೀವನ ಪೂರ್ತಿ ನೆನಪುಳಿಯೋ ಹಾಗೆ ಮಾಡುತ್ತೆ. ಆ ಕ್ಷಣ ನಿಮ್ಮ ಅಂತರಾತ್ಮ ಹೇಳುತ್ತೆ, ನೀವು ಅನುಭವಿಸ್ತಾ ಇರುವ ಈ ಕ್ಷಣವೇ ನಿಜವಾದ ಪ್ರೀತಿ ಅನ್ನೋ ರೀತಿಲಿ ಬರ್ತಾ ಇದೆ. ಈ ಪ್ರೀತಿಗೆ ನೀವು ಹೆದರೋದು ಬೇಡ. ಹೊಸ ವ್ಯಕ್ತಿಯನ್ನು ಹಳೆಯದರ ಜೊತೆ ಹೋಲಿಸ್ಕೊಳ್ಬೇಡಿ. ನಿಮ್ಮ ಹೃದಯವನ್ನು ಸ್ವಲ್ಪ ಶಾಂತವಾಗಿಡಿ. ಯಾಕಂದರೆ ನಿಮ್ಮ ಸ್ಟಾರ್ ಈಗ ಬೆಳಗತ್ತೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಹಾಗೆ ನೀವು ಮತ್ತೆ ಪ್ರೀತಿಸಲು ಹೆದರ್ತಾ ಇದ್ದೀರಾ, ಆದರೆ ಈ ಬಾರಿ ಪ್ರೀತಿ ಬೇರೆ ಇದೆ, ಹೆದರೋದು ಬೇಡ ಅನ್ನೋ ರೀತಿಲಿ ಬರ್ತದೆ. ಯಾಕಂದರೆ ಹಿಂದಿನ ಪ್ರೀತಿಯಲ್ಲಿ ನಿಮಗೆ ಮೋಸ ಆಗಿತ್ತು, ತುಂಬ ನೋವು ಸಿಕ್ಕಿತ್ತು. ಹಾಗಾಗಿ ಅದೇ ರೀತಿ ಮರುಕಳಿಸುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಮನಸ್ಸು ಒಪ್ಕೊಂಡ್ಬಿಟ್ಟಿದೆ, ಅದನ್ನು ತೆಗೆದು ಇಟ್ಬಿಡಿ. ಯಾಕಂದರೆ ಅದು ಋಣ ಆಗಿತ್ತು ಅಷ್ಟೇ. ಅಲ್ಲಿ ಒಂದು ಸೇಡಿತ್ತೋ, ಇಲ್ಲ ಒಂದು ಕರ್ಮ ಕಳೆಯೋದಿತ್ತೋ, ಇಲ್ಲ ಒಂದು ಪಾಠ ಸಿಗಬೇಕಾಗಿತ್ತೋ, ಅದು ಸಿಕ್ಕಾಗಿದೆ. ಹಾಗಂತ ಪದೇ ಪದೇ ಅದೇ ನಿಮಗೆ ಕನೆಕ್ಟ್ ಆಗೋದಿಲ್ಲ, ಒಳ್ಳೆಯದು ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಹೆದರೋದು ಬೇಡ ಅನ್ನೋ ರೀತಿಲಿ ಬರ್ತದೆ. ಇದು ನಿಮ್ಮ ಕಣ್ಣೀರು ಒರೆಸೋ ಪ್ರೀತಿಯಾಗಿದೆ, ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡೋ ಪ್ರೀತಿಯಾಗಿದೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ. ನೀವು ಕಾಯ್ತಾ ಇದ್ದ ಪ್ರೀತಿ ನಿಮ್ಮ ಜೀವನಕ್ಕೆ ಖಂಡಿತ ಬರ್ತಾ ಇದೆ. ಅದು ವೈಯಕ್ತಿಕ ಸಂಬಂಧದಲ್ಲೇ ಆಗಿರ್ಬೋದು. ಸರಿಯಾದ ತೀರ್ಮಾನಗಳನ್ನು ತಗೊಂಡು ತಮ್ಮ ತಪ್ಪನ್ನು ತಿದ್ದುಕೊಂಡು ಹಾಗೆ ಅವ್ರು ಬರ್ತಾರೆ. ಹಾಗೆ ಇದು ಪ್ರೀತಿ ಕೂಡ ಒಂದು ಕನೆಕ್ಷನ್ ತಪ್ಪಿಸ್ಕೊಂಡಿತ್ತು ಹಿಂದೆ, ಅವರು ಕೂಡ ಮರಳಿ ನಿಮ್ಮನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಕಾಳಜಿ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಬರ್ತಾರೆ. ಅಂದರೆ ನೀವು ತುಂಬ ವಿಶೇಷ, ನಿಮಗೆ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೂ ಕೂಡ ಅವ್ರು ನಿಮ್ಮಿಂದ ದೂರ ಆಗಿದ್ರು ಅನ್ನೋ ರೀತಿಲಿ ಕನೆಕ್ಟ್ ಆಗ್ತಾ ಇದೆ. ಪ್ರಕೃತಿಯನ್ನು ಕೂಡ ಗಮನಿಸೋದನ್ನು ಕಲೀರಿ. ಆಕಾಶವನ್ನು ನೋಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಸ್ಟಾರು ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ ತುಂಬ ಹೊಳಪಿನೊಂದಿಗೆ. ಅದು ನಿಮ್ಮ ಲವ್ ಸ್ಟೋರಿ ಶುರು ಆಗೋ ಸಂಕೇತವನ್ನು ನೀಡುತ್ತೆ. ಹಾಗೆ ಆಕಾಶವನ್ನು ಆ ಎನರ್ಜಿಗೆ ಕನೆಕ್ಟ್ ಆಗಿ ನೀವು ನೋಡಿದಾಗ ಏನಾಗುತ್ತೆ ಅಂದರೆ, ಒಂದು ನಕ್ಷತ್ರ ಚಲಿಸುವಂತೆ ಕಾಣ್ಬೋದು, ಪ್ರಕಾಶಮಾನವಾಗಿ ವಿವಿಧ ಒಂದು ಹರಳುಗಳ ರೀತಿಯಲ್ಲಿ ಹೊಳೆಯುವ ಹಾಗೆ ಕಾಣ್ಬೋದು. ಹಾಗೆ ಕೆಳಗೆ ಬೀಳುವ ರೀತಿಯಲ್ಲಿ ಕಂಡಾಗ ಖಂಡಿತವಾಗಿ ಒಂದು ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಆಸೆ ಕೈಗೂಡುತ್ತೆ. ಒಟ್ಟಾರೆಯಾಗಿ ವೈಯಕ್ತಿಕ ಸಂಬಂಧ, ಪ್ರೀತಿಯ ಸಂಬಂಧದಲ್ಲಿ ನಿಮ್ಮ ಹೃದಯ ಮತ್ತೆ ನಗತ್ತೆ, ಹಾಗೆ ಆತ್ಮ ಮತ್ತೆ ಪ್ರೀತಿಸಲಿಕ್ಕೆ ಶುರು ಮಾಡುತ್ತೆ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ. ರೊಮ್ಯಾಂಟಿಕ್ ಕ್ಷಣ ನಿಮ್ಮ ಜೀವನವನ್ನು ಸುಂದರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಂಬಿಕೆ ಇಡಿ. ಒಂದು ಜೀವನ ತುಂಬ ಸುಂದರವಾಗಿರಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ, ಅದರಲ್ಲಿ ನಿಮ್ಮ ಶ್ರಮ ಕೂಡ ಅಷ್ಟೇ ಇರಬೇಕು. ಅಂದರೆ ಕೆಲವು ಏರಿಳಿತಗಳು, ಕೆಲವು ಸಮಸ್ಯೆಗಳು, ಕೆಲವು ಪರಿಸ್ಥಿತಿಗಳು ನಿಮ್ಮನ್ನು ನಿರಾಶೆಗೊಳಿಸಿ ಕುಗ್ಗುವಂತೆ ಮಾಡುತ್ತೆ, ಕೊರಗುವಂತೆ ಮಾಡುತ್ತೆ. ನೀವು ಅದನ್ನೇ ಒಪ್ಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಗಲಿಬಿಲಿ, ಏರಿಳಿತ, ಗೊಂದಲ ಹೆಚ್ಚಾಗತ್ತೆ. ಅವುಗಳನ್ನು ಸಂಭಾಳಿಸುವ ರೀತಿಯಲ್ಲಿ ನೀವು ಹ್ಯಾಂಡಲ್ ಮಾಡಿದರೆ ಆ ವಿಚಾರಗಳನ್ನ ಖಂಡಿತ ಸರಳವಾಗಿದ್ದರೂ ಪರವಾಗಿಲ್ಲ, ನಿಮ್ಮ ಜೀವನ ನೆಮ್ಮದಿಯಾಗಿರುತ್ತೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಏನು ಸಿಗುತ್ತೆ ಅಂದರೆ, ನೀವು ಬೇರೆಯವರ ಜೀವನವನ್ನು ನಿಮ್ಮ ಜೊತೆ ಹೋಲಿಕೆ ಮಾಡ್ಕೊಳ್ಬಾರ್ದು. ಬೇರೆಯವರನ್ನು ಅಂದರೆ ಅವರ ಎನರ್ಜಿಯನ್ನು ನಿಮ್ಮ ಜೊತೆ ಹೋಲಿಕೆ ಮಾಡ್ಕೊಳ್ಬಾರ್ದು, ಕನೆಕ್ಟ್ ಮಾಡ್ಕೊಳ್ಬಾರ್ದು. ಆಗ ಇರುವ ನೆಮ್ಮದಿಯೂ ಕೂಡ ಹಾಳಾಗುತ್ತೆ. ಹಾಗೆ ಇದೇ ಜೀವನವನ್ನು ನೀವು ಮುಂದೆ ತಗೊಂಡು ಹೋಗೋದು ಕೂಡ ತುಂಬ ಕಷ್ಟ ಆಗುತ್ತೆ, ಉತ್ತಮವಾಗಿಸೋದು ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಅವರ ಜೀವನವನ್ನು ಹೋಲಿಕೆ ಮಾಡ್ತಾ ಮಾಡ್ತಾ ನಿಮ್ಮ ಜೀವನವನ್ನು ಹೇಗೆ ಮುಂದೆ ತಗೊಂಡು ಹೋಗಬೇಕು, ಹೇಗೆ ಅದನ್ನು ಬೆಳಗಿಸ್ಬೇಕು, ಹೇಗೆ ಅದನ್ನು ರೂಪಗೊಳಿಸಬೇಕು ಅನ್ನೋದನ್ನು ನೀವು ಮರೆತು ಬಿಡ್ತೀರಾ ಆ ಫೀಲಿಂಗಲ್ಲಿ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ನಿಮ್ಮ ವಾಸ್ತವ ವಿಚಾರಗಳು ನಿಮ್ಮ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಆಗೇ ಇರ್ತವೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಇದೊಂದು ಗೈಡೆನ್ಸ್ ಆಗಿರುತ್ತೆ ಗುರುವಿನಿಂದ, ನೀವು ನಂಬಿದ ದೈವಶಕ್ತಿಗಳಿಂದ. ನೀವು ಇದನ್ನು ನಂಬಿಕೆ ಇಟ್ಟು ಕೇಳ್ತಾ ಇದ್ದೀರಾ ಅಂದರೆ ಅದೇ
ರೀತಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಇದು ನಿಮ್ಮ ಭವಿಷ್ಯವನ್ನು ಹೇಳುತ್ತೆ ಅನ್ನೋದಕ್ಕಿಂತ ನಿಮ್ಮನ್ನು ಕನ್ನಡಿ ಎದುರಿಗೆ ನಿಲ್ಲಿಸಿ ನಿಮಗೆ ನಿಮ್ಮ ಒಂದು ಪ್ರತಿಬಿಂಬವನ್ನು ತೋರಿಸುತ್ತೆ. ನಿಮಗೆ ಅರ್ಥ ಮಾಡಿಸ್ಕೊಳ್ಳೋ ಪ್ರಯತ್ನವನ್ನು ಇದು ಒಂದು ರೀಡಿಂಗ್ ಮಾಡುತ್ತೆ. ನಿಮ್ಮದೇ ಆದ ಒಂದು ತಪ್ಪು ನಿರ್ಧಾರದಿಂದ ಒಂದು ಸಮಸ್ಯೆಯ ಸುಳಿಗೆ ನೀವೀಗ ಸಿಕ್ಕಾಕೊಂಡಿದ್ದೀರ. ನಿಮ್ಮ ಜೀವನದಲ್ಲಿ ಈಗ ಉತ್ತರ ಇಲ್ಲದ ಹಂತ ನಡೀತಾ ಇದೆ. ಆದರೆ ಅದು ತಪ್ಪು ದಾರಿಯಲ್ಲ, ಅದು ಸಿದ್ಧತೆ ಹೊಸ ಜೀವನಕ್ಕೆ, ಅಂದರೆ ಒಂದು ಹೊಸ ಹಂತವನ್ನು ತೋರಿಸ್ತಾ ಇದೆ. ನಿಮ್ಮ ಆತ್ಮದ ಕೆಲವು ಕರ್ಮಗಳನ್ನು ನೀವು ಕಳ್ಕೊಳ್ಳೋದಿತ್ತು, ಪಾಠ ಕಲಿಯೋದಿತ್ತು. ಒಂದು ಸಂಬಂಧವನ್ನು ಬಿಟ್ಟು ಇನ್ನೊಂದು ಸಂಬಂಧದಲ್ಲಿ ನೀವು ಸಿಕ್ಕಾಕೊಂಡು ಅಲ್ಲಿ ಒಂದು ನೋವನ್ನು, ವೇದನೆಯನ್ನು, ಅವಮಾನವನ್ನು ಅನುಭವಿಸ್ತಾ ಇದ್ದರೆ ಇದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಧೈರ್ಯವಾಗಿ ಈ ಕರ್ಮವನ್ನು ಕಳೆದುಕೊಳ್ಳುವ ಪ್ರಯತ್ನವನ್ನು ಮಾಡಿ ಸಂಭಾಳಿಸಿ. ಅದು ಬಿಟ್ಟು ಆತ್ಮಹತ್ಯೆ ನಿರ್ಧಾರವನ್ನು ತಗೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ವಿಚಾರ ಕನೆಕ್ಟ್ ಆಗ್ತದೆ. ಯಾಕಂದರೆ ನೀವಿರುವ ಸ್ಥಿತಿಯೇ ಆಗಿದೆ. ನಾನು ಬದುಕಲೇಬಾರ್ದು, ನನ್ನನ್ನು ಬಿಟ್ಟು ಹೋಗಿಬಿಟ್ರು, ಇಲ್ಲ ಅಲ್ಲಿ ಬಿಟ್ಟು ಬಂದು ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ, ಇದರಿಂದ ಈ ನರಳಾಟದಿಂದ ಹೊರಗೆ ಬರೋದು ಹೇಗೆ ಅನ್ನೋ ರೀತಿಯಲ್ಲಿ ಕೆಲವರು ಯೋಚಿಸ್ತಾ ಇದ್ದಾರೆ. ಆ ತಪ್ಪು ನಿರ್ಧಾರವನ್ನು ತಗೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವುದೋ ಒಂದು ದಾರಿ ಕಾಣುತ್ತೆ. ಕೆಲವೊಂದು ಕರ್ಮಗಳನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಇದಾಗಿದೆ. ಹಾಗಾಗಿ ಕೆಲವು ಪ್ರಶ್ನೆಗಳಿಗೆ ಉತ್ತರ ಈಗ ಸಿಗ್ತಾ ಇಲ್ಲ. ನೀವು ನಿಮಗೆ ಹೇಳ್ತಾ ಇದ್ದೀರಿ, ಯಾಕೆ ನನ್ನ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಅಂತೇಳಿ. ಆದರೆ ಈ ಪರಿಸ್ಥಿತಿ ಹೇಳ್ತಾ ಇದೆ, ಇದು ನಿಮ್ಮನ್ನು ಗಟ್ಟಿಯಾಗಿಸಲು, ಹಾಗೆ ಕೆಲವು ಪಾಠಗಳನ್ನು ಕಲಿಸಲು, ಹಾಗೆ ಕೆಲವು ಕರ್ಮಗಳನ್ನು ಕಳೆದುಕೊಳ್ಳಲು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ತಕ್ಷಣ ಸಿಗೋದಿಲ್ಲ, ಯಾಕಂದರೆ ನೀವು ಇನ್ನೂ ಆ ಉತ್ತರಗಳನ್ನು ಸ್ವೀಕರಿಸಲು ತಯಾರಾಗಿರೋದಿಲ್ಲ. ಹಾಗಾಗಿ ನಿಮಗೆ ನಿಮ್ಮ ಜೀವನ ನಿಂತಿದೆ, ಯಾವುದೇ ರೀತಿ ಬದಲಾವಣೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅನುಭವ ಆಗ್ತಾ ಇದೆ. ಆದರೆ ನಿಜವಾಗೂ ಕೂಡ ನಿಮ್ಮ ಜೀವನ ಒಳಗೆ ಕೆಲಸ ಮಾಡ್ತಾ ಇದೆ. ಅಂದರೆ ಗುರುವು ನಿಮ್ಮ ಜೀವನವನ್ನು ಸರಿಪಡಿಸ್ತಾ ಇದ್ದಾರೆ. ಬೀಜ ಬಿತ್ತಿದಾಗ ಅದು ತಕ್ಷಣ ಮರ ಆಗೋದಿಲ್ಲ, ಅದು ನೆಲದೊಳಗೆ ಮೌನವಾಗಿ ಸಂಘರ್ಷ ಮಾಡಬೇಕು. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಬೆಳವಣಿಗೆ ಹಂತ ನಡೀತಾ ಇದೆ. ನಂಬಿಕೆ ನೀವು ಇಡಲೇಬೇಕು. ನಿಮಗೆ ಈ ಕ್ಷಣ ಅನ್ನಿಸ್ತಾ ಇದೆ, ಎಲ್ಲವೂ ನನ್ನ ಜೀವನದಲ್ಲಿ ಸ್ಪಷ್ಟವಾಗಬೇಕು ಅನ್ನೋ ರೀತಿಲಿ. ಆದರೆ ಜೀವನದ ಮ್ಯಾಜಿಕ್ ಅಲ್ಲಿ ಇದೆ, ನಿನಗೆ ಗೊತ್ತಿಲ್ಲದಿದ್ದರೂ ಅದು ಸರಿಯಾಗಿರುತ್ತದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಎಲ್ಲವನ್ನ ಕಂಟ್ರೋಲ್ ಮಾಡಬೇಕಿಲ್ಲ, ಕೆಲವೊಮ್ಮೆ ಬಿಡಬೇಕು. ವಿಶ್ವದ ಮೇಲೆ, ಭಗವಂತನ ಮೇಲೆ, ಗುರುವಿನ ಮೇಲೆ ನಂಬಿಕೆ ಇಡಬೇಕು. ಹೀಲಿಂಗ್ ಗೈಡೆನ್ಸ್ ಕೂಡ ಬರ್ತದೆ. ತಾಳ್ಮೆ ಇಡಿ, ಇದು ತಾತ್ಕಾಲಿಕ ಹಂತ. ಅತಿಯಾಗಿ ಯೋಚಿಸಬೇಡಿ. ಪ್ರತಿದಿನ ಸ್ವಲ್ಪ ಶಾಂತವಾಗಿ ಕುಳಿತುಕೊಂಡು ಧ್ಯಾನ ಮಾಡಿ. ನಿಮ್ಮೊಳಗಿನ ವಾಯ್ಸನ್ನು ಕೇಳುವ ಪ್ರಯತ್ನ ಮಾಡಿ. ಉತ್ತರಗಳು ಹೊರಗಿನಿಂದ ಬರೋದಿಲ್ಲ, ಅವು ನಿಮ್ಮೊಳಗೆ ಉದಯವಾಗ್ತವೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನೀವೀಗ ಕಾಯ್ತಾ ಇದ್ದೀರಾ, ಯಾಕಂದರೆ ನಿಮಗೆ ಉತ್ತರ ಬೇಕು. ಆದರೆ ಜೀವನ ಹೇಳ್ತಾ ಇದೆ, ಸ್ವಲ್ಪ ತಾಳ್ಮೆ ಇಡು. ನೀವು ಓಡೋ ಸಮಯ ಇದಲ್ಲ, ನೀವು ನಿಲ್ಲೋ ಸಮಯ, ಶಾಂತವಾಗಿರೋ ಸಮಯ ಅಂತ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ. ನೀವು ಹುಡುಕ್ತಾ ಇರುವ ಉತ್ತರ ಇನ್ನೂ ಬರಲಿಲ್ಲ, ಯಾಕಂದರೆ ಅದು ಸರಿಯಾದ ಸಮಯ ಕಾಯ್ತಾ ಇದೆ. ನೀವು ನಂಬಿಕೆಯಿಂದ ಕಾಯ್ತಾ ಇದ್ದರೆ ಅದು ನಿಮ್ಮ ಜೀವನವನ್ನು ಬದಲಾಯಿಸುವ ಉತ್ತರವಾಗಿ ಖಂಡಿತ ಬರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗಿನ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಿ ನಿಮ್ಮನ್ನು ಗೈಡ್ ಮಾಡಿದೆ, ಹಾಗೆ ಮುಂದಿನ ಒಂದು ದಾರಿಯನ್ನು ತೆರೆದುಕೊಳ್ಳುವಲ್ಲಿ ಸಹಾಯ ಮಾಡಿದೆ, ಅಂದರೆ ಕಂಡುಕೊಳ್ಳುವಲ್ಲಿ ಸಹಾಯ ಮಾಡಿದೆ ಅನ್ನೋದಾದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.